ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇಷ್ಟು ದಿನ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಅಕ್ಕಿಯ ದುಡ್ಡನ್ನು ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಆದರೆ ಅದರಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಈಗ ಸರ್ಕಾರ ತೀರ್ಮಾನಿಸಿದೆ. ಫೆಬ್ರವರಿಯಿಂದ ಹಣ ಏನು ಕೊಡಲಾಗ್ತಾ ಇತ್ತು, ಒಬ್ಬ ವ್ಯಕ್ತಿಗೆ 5 ಕೆಜಿ ಅಕ್ಕಿಯ ದುಡ್ಡನ್ನು 170 ರೂಪಾಯಿ ಕೊಡಲಾಗ್ತಾ ಇತ್ತು. ಅದರ ಬದಲು ಅಕ್ಕಿಯನ್ನೇ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟು 10 ಕೆಜಿ ಅಕ್ಕಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಆಹಾರ ಇಲಾಖೆಯ ಸಚಿವರು ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ. ಆಹಾರ ಇಲಾಖಾ ಸಚಿವ KH ಮುನಿಯಪ್ಪ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಬದಲಾವಣೆಯ ಬಗ್ಗೆ ತಿಳಿಸಿದ್ದಾರೆ. ₹170 ನೀಡಲಾಗ್ತಾ ಇತ್ತು. ಕಾರಣ ಏನು ಅಂತಂದ್ರೆ ಅಕ್ಕಿ ಅಲಭ್ಯ ಅನ್ನೋ ಕಾರಣಕ್ಕಾಗಿ. ಆದರೆ ಈಗ ಕೇಂದ್ರ ಸರ್ಕಾರ ಅಕ್ಕಿ ಒದಗಿಸೋದಕ್ಕೆ ಒಪ್ಪಿದೆ. ಪ್ರಹ್ಲಾದ್ ಜೋಶಿ ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ₹26 ಅಂತೆ ಅಕ್ಕಿ ಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ಹೇಳಲಾಗಿತ್ತು. ಇದರ ಬೆನ್ನಿಗೆ ರಾಜ್ಯ ಸರ್ಕಾರ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಮೂಲಕ BPL ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡು ಇದನ್ನು ಹೊಂದಿರುವಂಥ ಪ್ರತಿ ಕುಟುಂಬಕ್ಕೆ ವ್ಯಕ್ತಿಗೆ, ಆ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಗೆ ಇಷ್ಟು ದಿನ 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಯ ದುಡ್ಡು ಸಿಗ್ತಾ ಇತ್ತು. ಇನ್ನು ಮುಂದೆ 10 ಕೆಜಿ ಅಕ್ಕಿಯನ್ನೇ ಕೊಡಲಾಗತ್ತೆ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ. ಆ ಮೂಲಕ ಅನ್ನಭಾಗ್ಯದಲ್ಲಿ ಕಳೆದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ 5 ಕೆಜಿ ಅಕ್ಕಿಯನ್ನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿತ್ತು, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಭರವಸೆಯನ್ನು ಏನು ಕೊಟ್ಟಿತ್ತು, ಆ ಭರವಸೆಯನ್ನು ಈಡೇರಿಸೋದಕ್ಕೆ ಸಮಸ್ಯೆಯಾಗಿತ್ತು. ಅದೇ ಕಾರಣಕ್ಕಾಗಿ ದುಡ್ಡು ಕೊಡಲಾಗ್ತಾ ಇತ್ತು. ಈಗ ದುಡ್ಡಿನ ಬದಲು ಅಕ್ಕಿಯನ್ನೇ ಕೊಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಅಕ್ಕಿಯ ಲಭ್ಯತೆ ಇದೆ. ಈ ಬಾರಿ ಉತ್ತಮ ಮಳೆಯಾದ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದ ಅಕ್ಕಿಯ ಸ್ಟಾಕ್ ಇದೆ. ಅದನ್ನು ಒದಗಿಸೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿದೆ. ಇದರಿಂದಾಗಿ ಬದಲಾವಣೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಚಿವ KH ಮುನಿಯಪ್ಪ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಪ್ರಣಾಳಿಕೆಯಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಇದ್ರೂ ಕೊಡಲಿಲ್ಲ. ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು. ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೋದ ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ. ಇತ್ತೀಚೆಗೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಬರೆದಿರೋದು ನಾವು ಬರೆದಿದ್ದೀವಿ. ₹22.50 ಅಂತ ಕೆಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂತೇಳಿ DBT ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ. ಈಗ ಫೆಬ್ರವರಿಯಿಂದ ಈ ತಿಂಗಳಿಂದಾನೇ ಅಕ್ಕಿಯನ್ನು ಕೊಡುವಂಥದ್ದನ್ನ ಪ್ರಾರಂಭ ಮಾಡ್ತೀವಿ. ಸುಮಾರು 2 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ. ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ, ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ, ಈ ಕಡೆ ನಮ್ಮ MD ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ, ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು. ಮುಖ್ಯವಾದ ವಿಷಯ ಏನಂದ್ರೆ, ಇತ್ತೀಚೆಗೆ ಅವರು ನಾವು ಅಕ್ಕಿ ಕೊಡಕ್ಕೆ ತಯಾರಿದ್ರು ಕೂಡ ತಗೊಳ್ತಾ ಇಲ್ಲ ಅಂತಂದ್ರು. ಆದರೆ ನಾವು DBTಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು
DBTಯನ್ನು ನಾವು ಜನವರಿವರೆಗೂ ಕೂಡ ಕೊಡುವಂಥದ್ದನ್ನು ಮಾಡಿ ತೀರ್ಮಾನನೂ ತಗೊಂಡಿದ್ದೀವಿ. ಈಗಾಗಲೇ ನವೆಂಬರ್, ಡಿಸೆಂಬರ್ ಕೊಟ್ಟಾಗಿ ಅಕ್ಟೋಬರ್ವರೆಗೂ ಹೋಗಿದೆ, ನವೆಂಬರ್ವರೆಗೂ ಹೋಗಿದೆ, ಡಿಸೆಂಬರ್ ಜನವರಿದು ಪೈಪ್ಲೈನಲ್ಲಿದೆ, ತೀರ್ಮಾನ ಮಾಡಿದ್ದೀವಿ. ಸೊ ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ತನಕ ಅಂತ ಹೇಳಿದ್ದಾರೆ. ಇದನ್ನು ಕಾರ್ಯಕ್ರಮ ಶುರು ಮಾಡಿದಾಗೆ ನಾನು ಕೇಳಿದ್ದೇನೆ ಅವರಿಗೆ, ನಮಗೆ ಪ್ರತಿ ವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ 2 ಲಕ್ಷಕ್ಕಿಂತ ಮೇಲ್ಪಟ್ಟ ಟನ್ನುಗಳು ಬೇಕಾಗ್ತದೆ, ಅಷ್ಟನ್ನು ಕೊಡಬೇಕು. ಸುಮಾರು 4,50,00,000 ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ. ಕೊಡ್ತೀವಿ ಅನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಆದ್ದರಿಂದ ಈ ತಿಂಗಳನ್ನೇ ಕೊಡೋದನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು 2013ರಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಕೇಂದ್ರದಲ್ಲಿ UPA ಸರ್ಕಾರ ಜಾರಿ ಬಂತು. ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ. ಅಂದರೆ ಕಟ್ಟಕಡೆ ವ್ಯಕ್ತಿಗೆ ಸಹಾಯ ಆಗಬೇಕು, ಅವರು ಕೂಡ ಉಪವಾಸ ಮಲಗಬಾರದು ಅಂತ ತೀರ್ಮಾನವನ್ನು ಮಾಡಿ ಮಿನಿಮಮ್ ಆಗ ₹3 ಅಂತ ಮಾಡಿ ಆಮೇಲೆ ₹1 ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ 2013ರಲ್ಲಿ ಮೊಟ್ಟ ಮೊದಲು ಘೋಷಣೆ ಮಾಡಿದರು, ನಾವು ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು. ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಇದನ್ನು ಜಾರಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆಯನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮೊದಲು 2013ರಲ್ಲಿ ಘೋಷಣೆ ಮಾಡಿ ಅದರಂತೆ ನಡ್ಕೊಂಡ್ಬಂದ್ವಿ. ಅದು ಸಾಕಾಗಲ್ಲಂತ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ 5 kg ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಬದಲಾಗಿ ನಾವು ಹಣ ಕೊಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ, ನಾವು ಸ್ವಾಗತ ಮಾಡ್ತೇನೆ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ 2 ಸಾರಿ ಭೇಟಿಯಾಗಿದ್ದೆ. ಈಗಾಗಲೇ ನಾವು ಪತ್ರವನ್ನು ಬರೆದ ನಮ್ಮ ಸೆಕ್ರೆಟರಿಗಳು ಈಗ ಅಕ್ಕಿಯನ್ನು ಈ ತಿಂಗಳಿಂದಾನೇ ನಾವು ಗ್ರಾಹಕರಿಗೆ ಕೊಡುವಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಅವರು ಮುಂದುವರಿಸಬೇಕು ಅಂತ ಕೂಡ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.